ಹೆಸರು ಭವಾನಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. 2 ಡೇಸ್ ಆಯಿತು. ಇಲ್ಲಿ ಕದಲಿವನ ಸಾಗರಕ್ಕೆ ಬಂದು ಸ್ಟೇ ಮಾಡಿದ್ವಿ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗ. ತುಂಬ ಚೆನ್ನಾಗಿದೆ. ಪರಿಸರ, ಪ್ರಕೃತಿ ಎಲ್ಲ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ನಮ್ಮ ಮನು ಸರ್ ಅವರು ಟ್ರೆಕ್ಕಿಂಗು, ಫಾರೆಸ್ಟ್ ವಾಕ್ ಎಲ್ಲ ಕರ್ಕೊಂಡು ಹೋದರು. ಅದಂತೂ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಕರಾವೋಕೆ ಎಲ್ಲ ಹಾಕ್ಬಿಟ್ಟು ನಮ್ಮ ಕೈಲಿ ಹಾಡೆಲ್ಲ ಹೇಳ್ಸಿದ್ರು, ಡಿಸ್ಕೋ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ಅದಂತೂ ವಂಡರ್ಫುಲ್ ಆಗಿತ್ತು. ಆ್ಯಂಡ್ ಎಸ್ಪೆಷಲಿ ನಾನು ಪಾಯಿಂಟ್ ಔಟ್ ಮಾಡಿ ಹೇಳಬೇಕಂದ್ರೆ ಫುಡ್ಡು ನಮಗೆ ಬೇರೆ ಕಡೆ ಎಲ್ಲೋ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಬರಲೇ ಇಲ್ಲ. ಒಂದು ಯಾವುದೋ ನೆಂಟರು ಮನೆಗೆ ಬಂದಿದ್ದೀವಿ ಅನ್ನೋ ಥರಕ್ಕೇ ಅನಿಸಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಇನ್ನೊಮ್ಮೆ ಮತ್ತೆ ನಾವು ಎಲ್ಲ ಫ್ಯಾಮಿಲಿ, ನಮ್ಮ ರಿಲೇಟಿವ್ಸ್ ಎಲ್ಲ ಜೊತೆ ಬರಬೇಕಂತ ತುಂಬ ಆಸೆ ಪಡ್ತಾ ಇದ್ದೀವಿ. ಇನ್ನೊಮ್ಮೆ ಮತ್ತೆ ಭೇಟಿ ಮಾಡಿ. ನಮಸ್ಕಾರ, ನಾನು ಮೋಹನ್ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಬ್ಯಾಂಕಲ್ಲಿ, ಕರ್ನಾಟಕ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕದಲಿವನದ ಬಗ್ಗೆ, ರಿವ್ಯೂಸ್ ಬಗ್ಗೆ ನಾನು ಸುಮಾರು ಸಲ ಎಲ್ಲ ಕಡೆ ನೋಡಿದ್ದೆ. ಇಲ್ಲಿ ಶ್ರೀಧರಾಶ್ರಮಕ್ಕೆ ಬಂದಾಗಲೂ ಕೂಡ ಹೇಳಿದ್ದೆ. ಇದ್ರ ಬಗ್ಗೆ ನಮ್ಮ ಮಾವನವರಿಂದ ನನಗೆ ವಿಚಾರ ತಿಳಿತು. ಸಾಕಷ್ಟು ವೀಡಿಯೋಸ್ಗಳು ಮತ್ತೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದಾಗ ಮನು ಅವರ ಒಂದು ಕಾಂಟ್ಯಾಕ್ಟ್ ನಮಗೆ ಇದ್ರ ಮುಖಾಂತರ ಗೊತ್ತಾಯಿತು. ಸೊ ಇಲ್ಲಿ ಬಂದಾಗ ಇದರ ಒಂದು ಎಕ್ಸ್ಪೀರಿಯನ್ಸ್ ಇಸ್ ಟೋಟಲಿ ಡಿಫರೆಂಟ್. ಆ್ಯಂಡ್ ಇಟ್ಸ್ ಅ ಹೋಮ್ಲಿ ಅಟ್ಮಾಸ್ಫಿಯರ್. ನಾನು ಅದೇ ಥರ ರಿವ್ಯೂ ಕೂಡ ಹೇಳಿದಾಗಲೂ ಅದನ್ನೇ ಹೇಳಿದ್ದೇನೆ. ಇಟ್ಸ್ ಅ ಹೋಮ್ಲಿ ಅಟ್ಮಾಸ್ಫಿಯರ್. ನಿಮಗೆ ಪ್ರತಿಯೊಂದು ಬೇಕು ಬೇಡಗಳನ್ನು ಏನೇನಿದೆ ಅದನ್ನೆಲ್ಲದನ್ನು ಕೂಡ ಹೇಳಿ ಟೈಮ್ಲಿ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು ಮನು ಅವ್ರದ್ದನ್ನು. ಅಷ್ಟು ಒಂದು ಇದು ಸಮಾಧಾನವಾಗಿ ಎಲ್ಲ ಕಡೆನೂ ಅವರು ಎಲ್ಲೆಲ್ಲಿ ಒಂದು ಪ್ಲ್ಯಾನ್ಗಳಿತ್ತು, ಬೋಟಿಂಗ್ ಇರೋದ್ರಿಂದ ಹಿಡಿದು ಜಂಗಲ್ ವಾಕಿಂದ ಹಿಡಿದು ಬೆಸ್ಟ್ ಪಾಸಿಬಲ್ ಇಲ್ಲಿ ಇರುವಂಥ ರಿಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ಸೊ ಅವರು ಅದನ್ನು ಚೆನ್ನಾಗಿ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಅನ್ನೋದನ್ನು ಹೇಳಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಕಡೆ ಬಂದಾಗ ಯಾರು ಈ ಕಡೆ ಅಥವಾ ಇದಕ್ಕೆ ಅಂತಲೇ ನೀವು ಬಂದರೂ ಕೂಡ ಹೇಳಿದ್ದು, ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದ ನೇಚರ್, ಎಂಜಾಯ್ ದ ಫುಡ್ ಆ್ಯಂಡ್ ಎಂಜಾಯ್ ದ ಸ್ಟೇ. ನಾನು ಮತ್ತು ನಮ್ಮ ಮಿಸ್ಸಸ್ಸು ಅನೇಕ ಕಡೆ ಹೋಗಿದ್ದೀವಿ ಅದನ್ನು. ಆದರೆ ಇಲ್ಲಿ ಬಂದಿರುವಂಥದ್ದು ಎಸ್ಪೆಷಲಿ ಜಂಗಲ್ ವಾಕು, ಆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅದನ್ನು ನಮಗೆ ನೋಡೋಕ್ಕೆ ಏನಂತ ಅನಿಸ್ತಿತ್ತು ಇಬ್ಬರೂ ಹೇಳಿದಾಗ, ಆಲ್ಸೋ ಇಟ್ ಇಸ್ ಜಸ್ಟ್ ಲೈಕ್ ಎ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಅನ್ನೋ ಥರದಲ್ಲೇ ಅನ್ನುವಷ್ಟು ಒಂದು ಫೀಲ್ ಅಂತ ನಮಗೆ ಹೇಳಿ ಬಂದಿತ್ತು ಅದನ್ನು. ಸೊ ಅದು ನೋಡಿದಾಗ ಅಗೇನ್ ವಿ ಆರ್ ಬ್ಯಾಕ್ ಟು 12 years, 12 ವರ್ಷಕ್ಕೆ ಕೆಳಗೆ ಹೋದಾಗ ರಿಯಲಿ ಅದನ್ನು ಇಬ್ಬರು ಮಾತಾಡ್ಕೊಂಡಾಗಲೂ ಅದೇ ಅನ್ನಿಸ್ತು. ಆ ವೀಡಿಯೋಸ್ ನೋಡಿದಾಗಲೂ ಹಾಗೆ ಅನ್ನಿಸ್ತು. ದ ಕ್ವಾಲಿಟಿ ಆ್ಯಂಡ್ ದ ಪ್ಲೇಸ್ ಅದನ್ನು ನಾವು ನೋಡಿದ್ವಿ ಅದು ಲಿಟ್ರಲಿ ಇಟ್ ವಾಸ್ ಎ ವೆರಿ ನೈಸ್. ಸೊ ಮಲೆನಾಡು ಅಂತದ್ದು ನಾವು ಏನು ಅಂತಿದ್ದೀವಿ, ಸೊ ಇದನ್ನು ಅದಕ್ಕೆ ಅತಿಶಯೋಕ್ತಿ ಅನ್ನೋದಕ್ಕೆ ಏನು ಪದಗಳೇ ಇಲ್ಲ ಅಂತ ನಾನು ಹೇಳ್ಬೋದು. ತುಂಬ ಒಂಥರ ನಮ್ಮ 12 ವರ್ಷದ ನಮ್ಮ ಹಿಂದಿನ ಏನಿತ್ತು ನಮ್ಮ ಮದುವೆ ಇದ್ರದ್ದು ಆ ಇದಕ್ಕೆ ತೊಗೊಂಡೋಗಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಯ್, ನಾವೀಗ ಕದಲಿವನದಲ್ಲಿ ಬಂದಿದ್ದೀವಿ. ಇದರ ಪ್ರೊಪ್ರೈಟರ್ ಮನು ಹೆಗಡೆ ಅಂಥೇಳಿ. ನಾವು ಈಗ ಒಳಗಡೆ ಹೋಗಿ ದರ್ಶನ ಎಲ್ಲ ಅಲ್ಲಿದೆಲ್ಲ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿದ್ರು ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ನಾವು ಸಾಂಗ್ಲಿಯಿಂದ ಬಂದಿದ್ದು. ನಮಗೆ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಅವನದು ಅರೇಂಜ್ಮೆಂಟು ತುಂಬಾ ಚೆನ್ನಾಗಿದೆ, ರೂಮ್ಸು ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೋದರೆ ಅಲ್ಲಿಂದ ಸೀದಾ ಸೈಟ್ ಸೀಯಿಂಗು ತುಂಬ ಎಲ್ಲ ಇದಿದೆ. ಹಾಂ, ಬೇರೆ ಎಕ್ಸ್ಪೀರಿಯನ್ಸು ಎಲ್ಲ ಪ್ರಕೃತಿಯ ಹತ್ತಿರವಾಗಿ ಇರೋಕ್ಕೆ ತುಂಬ ಖುಷಿ ಆಯಿತು ನಮಗೆ. ನಾವೆಲ್ಲ ನೋಡಿ ಬಂದ್ವಿ. ನೀವು ಮತ್ತೆ ವಿಸಿಟ್ ಮಾಡಿ ಅಲ್ಲಿ ಬಂದು ಕದಲಿವನಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಅನುರಾಧ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ ಕದಲಿವನಕ್ಕೆ. ನಾನು BSNL ರಿಟೈರ್ಡ್ ಎಂಪ್ಲಾಯಿ. ನಮಗೆ ರಿಟೈರ್ಡ್ ಆಗಿ ಮನೇಲಿ ಕೂತ್ಮೇಲೆ ಒಂದು ಚೇಂಜಸ್ ಬೇಕಿತ್ತು ಜೀವನದಲ್ಲಿ. ಹಾಗಾಗಿ ಒಂಥರ ಈ ಹಳ್ಳಿ ವಾತಾವರಣ ಅಂತದಿರೋದು ಹುಡುಕಿದಾಗ ನಮಗೆ ಸಿಕ್ಕಿದ್ದೆ ಈ ಸಾಗರದ ಹತ್ರ ಇರುವ ಕದಲಿವನ ಅಂತ ಒಂದು ಹೋಮ್ ಸ್ಟೇ. ಇಲ್ಲಿ ಬಂದು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಮಗೆ ಹಳ್ಳಿ ವಾತಾವರಣದ ಒಂದು ಸೊಬಗು ಅಂದರೆ ಜೀವನದಲ್ಲಿ ನೀವು ಎಂದೂ ನೋಡಿರ್ತಕ್ಕಂತಹ ಒಂದು ಅನುಭವವನ್ನು ನೀವು ಇಲ್ಲಿ ಪಡಿಬೋದು. ಮಡ್ ಬಾತ್ ಅಂದರೆ ಮಣ್ಣಿನ ಸ್ನಾನ ಅದೊಂದಿದೆ. ಆಮೇಲೆ ಈಜು ಕೊಳ ಅಂತ ಒಂದು ಮಾಡಿದ್ದಾರೆ, ಅದರಲ್ಲೆಲ್ಲರೂ ಈಜಿದ್ವಿ. ತುಂಬ ಸೇಫ್ ಆಗಿತ್ತು. ಈಜು ಅಂದರೆ ಯಾವ ಅಪಾಯವಿಲ್ಲದೆ ಯಾರು ಬೇಕಾದರೂ, ವಯಸ್ಸಿನ ಅಂತರವಿಲ್ಲದೆ ಯಾರು ಬೇಕಾದರೂ ಅದನ್ನು ನೀವು ಎಂಜಾಯ್ ಮಾಡ್ಬೋದು, ಆ ಥರದ್ದೊಂದು. ಆಮೇಲೆ ಆಹಾರದ ಬಗ್ಗೆನೂ ಹಾಗೆ, ನಿಮ್ಗೆ ಯಾವುದೇ ತೊಂದರೆ ಇಲ್ಲ, ಯಾರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ದಂಗೆ ಒಂದು ಹಳ್ಳಿ ವಾತಾವರಣದಲ್ಲಿ ಕೂತ್ಕೊಂಡು ಸಂತೋಷವಾಗಿ ಕಾಲ ಕಳಿಬೋದಂಥ ಒಂದು ಜಾಗ. ಆಮೇಲೆ ರೈನ್ ಡ್ಯಾನ್ಸ್ ಅಂತ ಅದೊಂದು ಹೊಸದಾಗಿ ನಾವು ನೋಡಿದ್ದು ಕಾನ್ಸೆಪ್ಟು. ತುಂಬ ಖುಷಿ ಆಯ್ತು ನಮಗೆ. ಇದ್ದ ಜಾಗದಲ್ಲೇ ಇವರು ಅದನ್ನು ತುಂಬ ಚೆನ್ನಾಗಿ ಎಲ್ಲ ಹೊಸ ಹೊಸ ಪದ್ಧತಿಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಮನು ಅವರ ಕ್ರಿಯೇಟಿವಿಟಿಗೆ ಎಲ್ಲರೂ ದೊಡ್ಡದಾಗಿ ಒಂದು ಚಪ್ಪಾಳೆ ತಟ್ಟಬೇಕು. ಅವರಿಗೆ ಇದೇ ರೀತಿ ಮುಂದೆ ಒಳ್ಳೆ ಶ್ರೇಯಸ್ಸು ಸಿಗಲಿ. ಇದೇ ರೀತಿಯಾಗಿ ಎಲ್ಲರೂ ಬಂದು ಅವರಿಗೆ ಹಾರೈಸಿ ಅವರು ಸುಖ ಸಂತೋಷವಾಗಿರ್ಲಿ, ಅವ್ರ ಕುಟುಂಬದವರು ಎಲ್ಲರೂ ಅಂತ ಎಲ್ಲರೂ ಆನಂದ ಪಡಬೇಕು ಅಂದ್ರೆ ಕದಲಿವನಕ್ಕೆ ಬರಲಿ.